ಎಲ್ಲರಿಗೂ ನಮಸ್ಕಾರ. ನಾವು ಕುಟುಂಬ ಅಂತ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನೆಲ್ಲ ಬರುತ್ತೆ? ಪ್ರೀತಿ, ಜಗಳ, ಖುಷಿ, ಮುನಿಸು, ಜವಾಬ್ದಾರಿಗಳು, ಹೀಗೆ 108 ವಿಷಯಗಳು. ಆದರೆ ಒಂದು ಆದರ್ಶ ಕುಟುಂಬ ಅಂದ್ರೆ ಹೇಗಿರ್ಬೇಕು? ಈ ಪ್ರಶ್ನೆಗೆ ಉತ್ತರವಾಗಿ ಬೆತ್ಲೆಹೇಮಿನ ಆ ಪವಿತ್ರ ಕುಟುಂಬದ ಕಡೆಗೆ ಕೈ ತೋರಿಸಲಾಗುತ್ತೆ. ಅಂದ್ರೆ ಯೇಸು, ಮೇರಿ ಮತ್ತು ಜೋಸೆಫರ ಕುಟುಂಬ. ಇವತ್ತು ನಾವು ಆ ಕುಟುಂಬದ ಕಥೆಯ ಆಳಕ್ಕಿಳಿದು ಇಂದಿನ ನಮ್ಮ ಗಡಿಬಿಡಿಯ ಬದುಕಿಗೆ, ನಮ್ಮ ಅಪೂರ್ಣ ಕುಟುಂಬಗಳಿಗೆ ಅಲ್ಲಿಂದ ಏನಾದ್ರೂ ಪಾಠ ಸಿಗ್ಬೋದಾ ಅಂತ ನೋಡೋಣ. ನಮ್ಮ ಇವತ್ತಿನ ಈ ಚರ್ಚೆಗೆ ಆಧಾರ ಡೊಮೆಸ್ಟಿಕ್ ಗ್ರೇಸ್, ದ ಹೋಲಿ ಫ್ಯಾಮಿಲಿ ಆಸ್ ಅ ಮಾಡೆಲ್ ಅನ್ನೋ ಶೀರ್ಷಿಕೆಯ ಒಂದು ಕ್ಯಾಥಲಿಕ್ ಪ್ರವಚನ. ಇದರ ಗುರಿ ಆ ಹಳೆಯ ಕಥೆಯನ್ನ ಕೇವಲ ಒಂದು ಚಂದದ ಚಿತ್ರವಾಗಿ ನೋಡದೆ ಅದರಿಂದ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ ಸ್ಫೂರ್ತಿಯನ್ನು ಹೇಗೆ ಪಡಿಬೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಶುರುವಲ್ಲೇ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಾವು ಸ್ಪಷ್ಟಪಡಿಸಿಕೊಡಬೇಕು. ಯಾಕಂದ್ರೆ ಹೆಚ್ಚಿನವರು ಇಲ್ಲೇ ಎಡುತ್ತಾರೆ. ಅದೇನಂದ್ರೆ ಪವಿತ್ರ ಕುಟುಂಬಕ್ಕೂ ಪರಿಪೂರ್ಣ ಕುಟುಂಬಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಓ ಸರಿ. ನಾವು ಪವಿತ್ರ ಕುಟುಂಬ ಅಂತ ತಕ್ಷಣ ಅಲ್ಲಿ ಯಾವತ್ತೂ ಜಗಳವೇ ಇರಲಿಲ್ಲ, ದುಡ್ಡಿನ ಸಮಸ್ಯೆಯೇ ಇರಲಿಲ್ಲ, ಎಲ್ಲವೂ ಶಾಂತವಾಗಿತ್ತು ಅಂತ ಅನ್ಕೊಂಡ್ಬಿಡ್ತೇವೆ. ಹೌದು, ಹಾಗೆ ಅನ್ಸುತ್ತೆ. ಆದ್ರೆ ನಾವು ಚರ್ಚಿಸ್ತಿರೋ ಈ ಮೂಲಗಳು ಹೇಳೋದು ಅದಕ್ಕೆ ತದ್ವಿರುದ್ಧವಾದ ಮಾತು. ಆ ಕುಟುಂಬ ಪರಿಪೂರ್ಣವಾಗಿರಲಿಲ್ಲ, ಅವರ ಜೀವನದಲ್ಲಿ ಕಷ್ಟಗಳೇ ಇರಲಿಲ್ಲ ಅಂತಲ್ಲ. ಬದಲಿಗೆ ಆ ಕಷ್ಟಗಳನ್ನು, ಆ ಸವಾಲುಗಳನ್ನು ಅವರು ನಂಬಿಕೆಯ ಮೂಲಕ ಎದುರಿಸಿದರು. ಅದಕ್ಕಾಗಿ ಅದು ಪವಿತ್ರವಾಯಿತು. ಈ ಸಣ್ಣ ವ್ಯತ್ಯಾಸ ಇದೆಯಲ್ಲ, ಇದು ನಮ್ಗೆ ಅರ್ಥ ಆದ್ರೆ ಇವತ್ತಿನ ಇಡೀ ಚರ್ಚೆನೇ ತುಂಬಾ ಸ್ಪಷ್ಟವಾಗುತ್ತೆ. ಈ ವ್ಯತ್ಯಾಸ ನಿಜಕ್ಕೂ ಕುತೂಹಲಕಾರಿ. ಯಾಕಂದ್ರೆ ನೀವು ಹೇಳಿದ ಹಾಗೆ ನಾವು ಪವಿತ್ರ ಕುಟುಂಬ ಅಂದ ತಕ್ಷಣ ಒಂದು ಸುಂದರವಾದ ಪರ್ಫೆಕ್ಟ್ ಕ್ರಿಸ್ಮಸ್ ಕಾರ್ಡ್ ಚಿತ್ರಣವನ್ನೇ ಕಲ್ಪಿಸ್ಕೊಳ್ತೇವೆ. ಆದ್ರೆ ಮೂಲಗಳು ಹೇಳುವ ಪ್ರಕಾರ ಅವರ ಬದುಕು ಹಾಗೆ ಇರ್ಲಿಲ್ಲ ಅನ್ನೋದು ಆಶ್ಚರ್ಯ. ಹಾಗಾದ್ರೆ ಅವರು ನಮ್ಮಾಗೆ ಕಷ್ಟಪಟ್ಟಿದ್ರಾ? ಎಂತಹ ಸವಾಲುಗಳನ್ನು ಅವರು ಎದುರಿಸ್ಬೇಕಾಯ್ತು? ಖಂಡಿತವಾಗಿಯೂ ಅವರ ಕಷ್ಟಗಳು ನಮ್ಮ ಊಹೆಗೂ ಮೀರಿದ್ದು. ಮೊದಲನೇದಾಗಿ ಅವರು ರಾಜಕೀಯ ನಿರಾಶ್ರಿತರು. ಅಂದಿನ ರಾಜ ಹೆರೋದನು ಮಗು ಯೇಸುವನ್ನು ಕೊಲ್ಲಲು ಹುಡುಕುತ್ತಿದ್ದಾನೆ ಎಂದು ತಿಳಿದಾಗ ಅವರು ಪ್ರಾಣ ಉಳಿಸಿಕೊಳ್ಳಲು ರಾತ್ರೋರಾತ್ರಿ ತಮ್ಮ ಮನೆ, ಊರು, ದೇಶವನ್ನೇ ಬಿಟ್ಟು ಈಜಿಪ್ಟ್ಗೆ ಓಡಿ ಹೋಗ್ಬೇಕಾಯ್ತು. ಓ ದೇವ್ರೇ! ಯೋಚನೆ ಮಾಡಿ, ಒಂದು ಹಸುಗೂಸನ್ನಿಟ್ಟುಕೊಂಡು ಅಪರಿಚಿತ ದೇಶಕ್ಕೆ, ಭಾಷೆ ಬಾರದ ಜಾಗಕ್ಕೆ ಪಲಾಯನ ಮಾಡುವುದು ಎಂಥ ಭಯಾನಕ ಅನುಭವ. ಅದಕ್ಕೂ ಮುಂಚೆ ಮೇರಿ ಗರ್ಭಿಣಿಯಾಗಿದ್ದಾಗ ಜನಗಣತಿಗಾಗಿ 100 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಯಿತು. ಬೆತ್ಲೆಹೆಮಿಗೆ ತಲುಪಿದಾಗ ಅವರಿಗೆ ಉಳಿದುಕೊಳ್ಳಲು ಒಂದು ಸಣ್ಣ ಕೋಣೆಯೂ ಸಿಗಲಿಲ್ಲ. ಕೊನೆಗೆ ಒಂದು ದನದ ಕೊಟ್ಟಿಗೆಯಲ್ಲಿ ಮಗುವಿನ ಜನನವಾಯಿತು. ಇವೆಲ್ಲವೂ ತೀವ್ರವಾದ ಬಡತನ, ಅನಿಶ್ಚಿತತೆ ಮತ್ತು ಅಪಾಯವನ್ನು ಸೂಚಿಸುತ್ತವೆ. ಅವರ ಜೀವನ ಒಂಥರ ಹೂವಿನ ಹಾಸಿಗೆಯಾಗಿರಲಿಲ್ಲ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಒಂದು ಕಡೆ ನಾವು ಅವರನ್ನ ಆದರ್ಶ ಅಂತೀವಿ, ಇನ್ನೊಂದು ಕಡೆ ಅವರು ನಿರಾಶ್ರಿತರಾಗಿದ್ರು, ಇಷ್ಟೆಲ್ಲ ಕಷ್ಟಪಟ್ಟಿದ್ರು ಅಂತೀವಿ. ಈ ಎರಡೂ ವಿಷಯಗಳನ್ನ ನಾವು ಹೇಗೆ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋದು? ಆದರ್ಶ ಅಂದ್ರೆ ಎಲ್ಲವೂ ಸರಿಯಾಗಿರೋದಲ್ವೇ? ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲೇ ಇರೋದು ಆಸಕ್ತಿದಾಯಕ ತಿರುವು. ಅವರ ಆದರ್ಶಪ್ರಾಯ ಗುಣ ಇರೋದು ಅವರ ಪರಿಸ್ಥಿತಿಯಲ್ಲ, ಬದಲಾಗಿ ಆ ಪರಿಸ್ಥಿತಿಗೆ ಅವರು ಪ್ರತಿಕ್ರಿಯಿಸಿದ ರೀತಿಯಲ್ಲಿ. ಓಕೆ. ಎಲ್ಲವೂ ಚೆನ್ನಾಗಿದ್ದಾಗ ನಂಬಿಕೆಯಿಂದ ಇರೋದು ಸುಲಭ ಅಲ್ಲ? ಹೌದು. ಆದರೆ ಎಲ್ಲವೂ ಕೈಮೀರಿ ಹೋಗ್ತಿರುವಾಗ, ಪ್ರಾಣಕ್ಕೆ ಅಪಾಯವಿದ್ದಾಗ, ನಾಳೆ ಏನು ಎಂದು ಗೊತ್ತಿಲ್ಲದಿದ್ದಾಗಲೂ ದೇವರ ಮೇಲಿನ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರಲ್ಲ, ಅದೇ ಅವರನ್ನು ಪವಿತ್ರರನ್ನಾಗಿಸಿದ್ದು. ಅಂದ್ರೆ ಅವರ ಪವಿತ್ರತೆ ಬಂದಿದ್ದು ಕಷ್ಟ ಇಲ್ಲದ ಕಾರಣಕ್ಕಲ್ಲ. ಖಂಡಿತ ಅಲ್ಲ. ಕಷ್ಟಗಳ ಮಧ್ಯದಲ್ಲೂ ನಂಬಿಕೆಯ ಉಪಸ್ಥಿತಿಯಿಂದ. ಇದು ನಮಗೆ ಕೊಡುವ ಸಂದೇಶ ಬಹಳ ಸ್ಪಷ್ಟ. ನಮ್ಮ ಕುಟುಂಬದಲ್ಲಿನ ಸಮಸ್ಯೆಗಳು, ನಮ್ಮ ಅಪೂರ್ಣತೆಗಳು ನಮ್ಮನ್ನು ಪವಿತ್ರತೆಯಿಂದ ದೂರ ಮಾಡೋದಿಲ್ಲ. ವಾಸ್ತವವಾಗಿ ಅವೇ ಪವಿತ್ರತೆಯನ್ನು ಸಾಧಿಸಲು ನಮಗಿರೋ ಅವಕಾಶಗಳು. ಹಾಗಾದ್ರೆ ಅವರ ಈ ನಂಬಿಕೆಯ ಕೇಂದ್ರಬಿಂದು ಯಾವುದು? ಈ ಪ್ರವಚನದಲ್ಲಿ ಒಂದು ಮಾತನ್ನು ಪದೇ ಪದೇ ಒತ್ತಿ ಹೇಳಲಾಗಿದೆ. ಪವಿತ್ರ ಕುಟುಂಬವು ಕ್ರಿಸ್ತನನ್ನು ತನ್ನ ಹೃದಯದಲ್ಲಿ, ಅಂದ್ರೆ ಕೇಂದ್ರದಲ್ಲಿ ಇರಿಸಿಕೊಂಡಿತ್ತು ಅಂತ. ಇದರ ನಿಜವಾದ ಅರ್ಥವೇನು? ಕೇವಲ ದಿನಕ್ಕೆ 2 ಬಾರಿ ಪ್ರಾರ್ಥನೆ ಮಾಡೋದಾ? ಅದಕ್ಕಿಂತ ಹೆಚ್ಚು. ಕ್ರಿಸ್ತನನ್ನು ಕೇಂದ್ರದಲ್ಲಿ ಇಟ್ಟುಕೊಳ್ಳುವುದು ಅಂದ್ರೆ ಕುಟುಂಬದ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆಯ ಹಿಂದೆ ಆತನ ಬೋಧನೆಗಳ ಪ್ರೇರಣೆ ಇರುವುದು. ಉದಾಹರಣೆಗೆ ವಿನಯ, ಸೌಮ್ಯತೆ, ತಾಳ್ಮೆ, ಕರುಣೆ, ಕ್ಷಮೆ, ಈ ಗುಣಗಳು ಕುಟುಂಬದ ಸಂಸ್ಕೃತಿಯ ಭಾಗವಾಗುವುದು. ಮನೆಯಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂದಾಗ ನಾನೇ ಸರಿ ಎಂದು ಸಾಧಿಸುವುದಕ್ಕಿಂತ ಇಲ್ಲಿ ಪ್ರೀತಿಯ ಮಾರ್ಗ ಯಾವುದು ಎಂದು ಯೋಚಿಸುವುದು.
ಮಕ್ಕಳನ್ನು ಬೆಳೆಸುವಾಗ ಅವರನ್ನು ಜಗತ್ತಿನ ಸ್ಪರ್ಧೆಯಲ್ಲಿ ಗೆಲ್ಲುವ ಯಂತ್ರಗಳನ್ನಾಗಿ ಮಾಡುವುದಕ್ಕಿಂತ ಮೊದಲು ಅವರನ್ನು ಕರುಣೆಯುಳ್ಳ ಮನುಷ್ಯರನ್ನಾಗಿ ರೂಪಿಸಲು ಪ್ರಯತ್ನಿಸುವುದು. ಹೀಗೆ ದೇವರ ಮೇಲಿನ ಪ್ರೀತಿ ಕುಟುಂಬದ ಸದಸ್ಯರ ನಡುವಿನ ಪ್ರೀತಿಗೆ ಅಡಿಪಾಯವಾಗುತ್ತೆ. ಕೌಟುಂಬಿಕ ಚರ್ಚ್, ವಾವ್! ಈ ಪದ ಕೇಳೋಕೆ ಎಷ್ಟು ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ಮನೆ ಅಂದ್ರೆ ಜಗಳ, ವಾದ ವಿವಾದ, ಟಿವಿ ರಿಮೋಟ್ಗಾಗಿ ಕಿತ್ತಾಟ ಆಗೋ ಜಾಗ ಅಂತ ಅಂದ್ಕೊಳ್ತೀವಿ. ಆದ್ರೆ ಅದನ್ನ ಒಂದು ಚರ್ಚ್ ತರ ನೋಡೋದು, ಇದು ಪೂರ್ತಿ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಖಂಡಿತ. ಈ ಕೌಟುಂಬಿಕ ಚರ್ಚ್ ಅನ್ನೋ ರೂಪಕ ಬಹಳ ಶಕ್ತಿಯುತವಾದದ್ದು. ಇದರ ಹಿಂದಿನ ಆಶಯ ಏನು ಅಂದ್ರೆ, ನಮ್ಮ ಮನೆಗಳು ದೇವರ ಪ್ರೀತಿಯನ್ನು ಮೊದಲು ಅನುಭವಿಸುವ, ಕಲಿಯುವ ಮತ್ತು ಹಂಚುವ ಸ್ಥಳವಾಗಬೇಕು. ಸರಿ. ಚರ್ಚ್ನಲ್ಲಿ ನಾವು ಕ್ಷಮೆ ಕೇಳುತ್ತೇವೆ, ಪ್ರಾರ್ಥಿಸುತ್ತೇವೆ, ಕಲಿತೇವೆ. ಅದೇ ವಾತಾವರಣ ಮನೆಯಲ್ಲೂ ಇರಬೇಕು. ಈ ಮೂಲದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಮಾಡಲಾಗಿದೆ. ನಮ್ಮ ಮನೆಗಳು ತಪ್ಪುಗಳನ್ನು ಹುಡುಕಿ, ಆರೋಪಗಳನ್ನು ಹೊಲಿಸಿ, ಶಿಕ್ಷೆ ವಿಧಿಸುವ ನ್ಯಾಯಾಲಯ ಆಗಬಾರದು. ನ್ಯಾಯಾಲಯ. ಹೌದು, ಎಷ್ಟೋ ಮನೆಗಳಲ್ಲಿ ಹಾಗೇ ಇರುತ್ತೆ. ನೀನವತ್ತು ಹಾಗೆ ಮಾಡಿದ್ದೆ, ನಿನ್ನಿಂದಲೇ ಹೀಗಾಗಿದ್ದು, ಹೀಗೆ ಪರಸ್ಪರ ದೂಷಿಸುವ ನ್ಯಾಯಾಲಯವಾದರೆ ಅಲ್ಲಿ ಪ್ರೀತಿಗೆ ಜಾಗವೇ ಇರುವುದಿಲ್ಲ. ಬದಲಿಗೆ ನಮ್ಮ ಮನೆಗಳು ತಪ್ಪುಗಳನ್ನು ಒಪ್ಪಿಕೊಳ್ಳುವ, ಕ್ಷಮೆ ನೀಡುವ ಮತ್ತು ಕೃಪೆಯನ್ನು ಅನುಭವಿಸುವ ಒಂದು ಪುಟ್ಟ ಚರ್ಚ್ ಆಗಬೇಕು. ಈ ಚರ್ಚೆಯಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಷಯವಿದೆ. ಮೂಲಗಳಲ್ಲಿ ಪತಿ-ಪತ್ನಿಯರ ಸಂಬಂಧದ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಇದು ಇವತ್ತಿನ ಕಾಲದಲ್ಲಿ ಕೆಲವೊಮ್ಮೆ ತಪ್ಪು ತಿಳುವಳಿಕೆಗೆ ಕಾರಣವಾಗುವ ಸಾಧ್ಯತೆಯಿದೆ. ಪತಿಯು ತನ್ನ ಪತ್ನಿಯನ್ನು ಕ್ರಿಸ್ತನು ಚರ್ಚನ್ನು ಪ್ರೀತಿಸಿದಂತೆ, ಅಂದ್ರೆ ತನ್ನ ಜೀವವನ್ನೇ ಕೊಟ್ಟು ಪ್ರೀತಿಸಬೇಕು, ಮತ್ತು ಪತ್ನಿಯು ತನ್ನ ಪತಿಯನ್ನು ಗೌರವಿಸಬೇಕು ಅಂತ ಹೇಳಲಾಗಿದೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಆಧುನಿಕ ದೃಷ್ಟಿಯಲ್ಲಿ ಈ ಮಾತುಗಳನ್ನು ಕೇಳಿದಾಗ ಇದೊಂದು ರೀತಿಯ ಶ್ರೇಣೀಕೃತ, ಅಸಮಾನ ಸಂಬಂಧದಂತೆ ಕಾಣಿಸಬಹುದು. ಗಂಡ ಮೇಲೆ, ಹೆಂಡತಿ ಕೆಳಗೆ ಎಂಬಂತೆ. ಹೌದು, ಆ ರೀತಿ ಧ್ವನಿಸುತ್ತೆ. ಆದರೆ ಅದರ ಮೂಲ ಆಶಯವನ್ನು ನಾವು ಆಳವಾಗಿ ನೋಡಬೇಕು. ಇಲ್ಲಿ ಇಬ್ರಿಗೂ ಮಾದರಿಯಾಗಿ ಇಡುತ್ತಿರೋದು ಯಾರನ್ನೋ? ಕ್ರಿಸ್ತನನ್ನು. ಕ್ರಿಸ್ತನ ಪ್ರೀತಿ ಎಂತಹದ್ದು? ಅದು ಅಧಿಕಾರ ಚಲಾಯಿಸುವ ಪ್ರೀತಿಯಲ್ಲ. ಅದು ಸೇವೆ ಮಾಡುವ, ತನ್ನನ್ನೇ ತಾನು ತ್ಯಾಗ ಮಾಡುವ ಪ್ರೀತಿ. ತ್ಯಾಗಮಯ ಪ್ರೀತಿ. ಹೌದು. ಆದ್ದರಿಂದ ಪತಿಯು ಪತ್ನಿಗಾಗಿ ಜೀವವನ್ನೇ ಕೊಡುವಷ್ಟು ಪ್ರೀತಿಸಬೇಕು ಎನ್ನುವಾಗ ಅದು ಅಧಿಕಾರವನ್ನು ಸೂಚಿಸ್ತಿಲ್ಲ, ಬದಲಾಗಿ ಅಗಾಧವಾದ ಜವಾಬ್ದಾರಿ ಮತ್ತು ತ್ಯಾಗವನ್ನು ಸೂಚಿಸ್ತಿದೆ. ಯಾರು ಹೆಚ್ಚು ತ್ಯಾಗ ಮಾಡಲು ಸಿದ್ಧರಿರ್ತಾರೋ ಅವರು ಆ ಪ್ರೀತಿಯಲ್ಲಿ ದೊಡ್ಡವರು. ಅದೇ ರೀತಿ ಪತ್ನಿಯ ಗೌರವವು ಭಯದಿಂದಾಗಲಿ ಅಥವಾ ಅಧೀನತೆಯಿಂದಾಗಲಿ ಬರುವಂಥದ್ದಲ್ಲ, ಬದಲಿಗೆ ಅಂಥ ನಿಸ್ವಾರ್ಥ ತ್ಯಾಗಮಯ ಪ್ರೀತಿಗೆ ಪ್ರತ್ಯಾಗಿ ಸಹಜವಾಗಿ ಹುಟ್ಟುವ ಪ್ರೀತಿ ಮತ್ತು ಗೌರವ ಅದು. ಅಂದ್ರೆ ಇದು ಶ್ರೇಣಿಯ ಬಗ್ಗೆ ಅಲ್ಲ, ಪರಸ್ಪರ ಸಮರ್ಪಣೆಯ ಬಗ್ಗೆ ಅಂತೀರಾ? ಎಕ್ಸಾಕ್ಟ್ಲಿ. ಇಬ್ಬರು ಕ್ರಿಸ್ತನ ಪ್ರೀತಿಯನ್ನು ಅನುಕರಿಸಲು ಪ್ರಯತ್ನಿಸುವುದೇ, ಒಬ್ಬರಿಗೊಬ್ಬರು ಸೇವೆ ಸಲ್ಲಿಸುವುದೇ ಇದರ ತಿರುಳು. ಹಾಗಾದ್ರೆ ಈ ಎಲ್ಲಾ ತಾತ್ವಿಕ ಚರ್ಚೆಗಳಿಂದ ಇಂದಿನ ನಮ್ಮ ಕುಟುಂಬಗಳಿಗೆ ಸಿಗುವ ಪ್ರಾಯೋಗಿಕ ಸಂದೇಶಗಳೇನು? ಬರೀ ತತ್ವಗಳನ್ನು ಕೇಳಿ ಸ್ಫೂರ್ತಿ ಪಡೆಯುವುದು ಒಂದು ಭಾಗ, ಆದ್ರೆ ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಈ ಮೂಲಗಳು ಕೆಲವು ಸ್ಪಷ್ಟವಾದ ಸಲಹೆಗಳನ್ನು ಕೊಡ್ತವಲ್ವಾ? ಹೌದು. ಕೇವಲ ಸಿದ್ಧಾಂತಗಳನ್ನು ಹೇಳಿ ಕೈಬಿಡುವುದಿಲ್ಲ. 4 ಬಹಳ ಪ್ರಾಯೋಗಿಕವಾದ ಸಲಹೆಗಳನ್ನು ಕೊಡಲಾಗಿದೆ. ಇವು ನಮ್ಮ ಮನೆಗಳನ್ನು ಕೌಟುಂಬಿಕ ಚರ್ಚಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತವೆ. ಸರಿ, ಹಾಗಾದ್ರೆ ಮೊದಲನೆಯದು ಯಾವುದು? ಮೊದಲನೆಯದು ಒಪ್ಪಿಗೆಯ ಮನೆ. ಅಂದ್ರೆ ನಮ್ಮ ಮನೆಯನ್ನು ತಪ್ಪುಗಳನ್ನು ಮುಕ್ತವಾಗಿ ಒಪ್ಪಿಕೊಳ್ಳುವ ಮತ್ತು ಕ್ಷಮೆ ಕೇಳುವ ಸ್ಥಳವನ್ನಾಗಿ ಮಾಡುವುದು. ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಅಹಂಕಾರ ಅಡ್ಡ ಬರುತ್ತೆ. ಹೌದು, ಈ ಈಗೋ. ನಾನೆಂದಕ್ಕೂ ಸಾರಿ ಕೇಳಲಿ, ತಪ್ಪೇನಿದ್ರೂ ಅವರದ್ದೇ ಅನ್ಕೊಳ್ತೇವೆ. ಆದ್ರೆ ಈ ಸಲಹೆ ಹೇಳುವುದೇನೆಂದ್ರೆ, ಮನೆಯಲ್ಲಿ ವಾದವಿವಾದಗಳನ್ನು ಗೆಲ್ಲುವುದಕ್ಕಿಂತ ಸಂಬಂಧವನ್ನು ಗೆಲ್ಲುವುದು ಮುಖ್ಯ. ತಪ್ಪು ಮಾಡಿದಾಗ ಎಷ್ಟೇ ಕಷ್ಟವಾದರೂ ನನ್ನಿಂದ ತಪ್ಪಾಯಿತು, ಕ್ಷಮಿಸು ಎಂದು ಹೇಳುವ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು. ಇದು ನಿಜ. ಕೆಲವೊಮ್ಮೆ ಹೊರಗಿನವರ ಹತ್ರ ಕ್ಷಮೆ ಕೇಳುವುದು ಸುಲಭ, ಆದ್ರೆ ಮನೆಯವರ ಹತ್ರ ಕೇಳುವುದೇ ಕಷ್ಟ. ಹೌದು. ಮತ್ತು ಬೇರೆಯವರು ಕ್ಷಮೆ ಕೇಳಿದಾಗ ಅದನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಬೇಕು. ಇದು ಕುಟುಂಬದ ಬಂಧವನ್ನು ಅದ್ಭುತವಾಗಿ ಗಟ್ಟಿಗೊಳಿಸುತ್ತದೆ. ಸರಿ, ಎರಡನೆಯ ಸಲಹೆ ಏನು? ಎರಡನೆಯದು ಸಮಯ ನೀಡುವುದು, ಅಂದ್ರೆ ಪರಸ್ಪರ ಜೊತೆಗಿರುವುದು. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಇದೊಂದು ದೊಡ್ಡ ಸವಾಲು. ಖಂಡಿತ. ಒಂದು ರೀತಿಯ ಬಡತನ. ಇದು ಸಮಯದ ಬಡತನ ಅಥವಾ ಗಮನದ ಬಡತನ. ಗಮನದ ಬಡತನ. ಇದು ಇಂದಿನ ವಾಸ್ತವವನ್ನು ಎಷ್ಟು ಚೆನ್ನಾಗಿ ಹಿಡಿದಿಡುತ್ತೆ. ಹೌದು.
ಇದು ಸಂಬಂಧಗಳಲ್ಲಿ ನಿಧಾನವಾಗಿ ದೊಡ್ಡ ಕಂದಕವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ದಿನದಲ್ಲಿ ಸ್ವಲ್ಪ ಸಮಯವಾದರೂ ಫೋನ್ಗಳನ್ನು ಪಕ್ಕಕ್ಕಿಟ್ಟು ಒಬ್ಬರನ್ನೊಬ್ಬರು ನೋಡುತ್ತಾ, ಮಾತನಾಡುತ್ತಾ ಗುಣಮಟ್ಟದ ಸಮಯ ಕಳೆಯುವುದು ಅತ್ಯಗತ್ಯ. ಇನ್ನು ಮೂರನೆಯ ಅಂಶ, ಇದು ನನಗೆ ಬಹಳ ಇಷ್ಟ ಆಯಿತು. ಇದು ನಾವು ಚರ್ಚೆ ಆರಂಭಿಸಿದ ವಿಷಯಕ್ಕೆ ಸಂಬಂಧಿಸಿದೆ. ಹೌದು. ಮೂರನೆಯ ಸಲಹೆ ಅಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು. ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದಂತೆ ಪವಿತ್ರ ಕುಟುಂಬ ಪರಿಪೂರ್ಣವಾಗಿರಲಿಲ್ಲ. ಹಾಗೆಯೇ ನಮ್ಮ ಕುಟುಂಬವು ಪರಿಪೂರ್ಣವಾಗಿರಬೇಕಿಲ್ಲ ಎಂಬ ವಾಸ್ತವವನ್ನು ನಾವು ಒಪ್ಪಿಕೊಳ್ಳಬೇಕು. ಸರಿ. ನಮ್ಮ ಮನೆಯಲ್ಲಿ ಗೊಂದಲಗಳಿರಬಹುದು, ನಮ್ಮ ಸಂಗಾತಿಯಲ್ಲಿ ಅಥವಾ ಮಕ್ಕಳಲ್ಲಿ ನಮಗೆ ಇಷ್ಟವಾಗದ ಗುಣಗಳಿರಬಹುದು. ಆದರೆ ಈ ಅಪೂರ್ಣತೆಗಳೇ ನಮ್ಮನ್ನು ಬೆಳೆಸುವ ಅವಕಾಶಗಳು. ಹೇಗೆ? ಒಬ್ಬರ ತಾಳ್ಮೆಯನ್ನು ಪರೀಕ್ಷಿಸುವ ಸಂದರ್ಭ ಬಂದಾಗ ನಾವು ತಾಳ್ಮೆಯನ್ನು ಕಲಿಯುತ್ತೇವೆ. ಕ್ಷಮಿಸಲೇಬೇಕಾದ ಪರಿಸ್ಥಿತಿ ಬಂದಾಗ ಕ್ಷಮಾಗುಣವನ್ನು ಬೆಳೆಸಿಕೊಳ್ಳುತ್ತೇವೆ. ಹೀಗೆ ಪ್ರತಿಯೊಂದು ಸಮಸ್ಯೆಯೂ ಒಂದು ಸದ್ಗುಣವನ್ನು ಅಭ್ಯಾಸ ಮಾಡಲು ಸಿಕ್ಕ ಅವಕಾಶ ಎಂದು ನೋಡಲು ಶುರುಮಾಡಿದಾಗ ಕುಟುಂಬದ ಮೇಲಿನ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಅಪೂರ್ಣತೆಯೇ ಬೆಳವಣಿಗೆಯೇ ಮೆಟ್ಟಿಲಾಗುತ್ತದೆ. ಚೆನ್ನಾಗಿದೆ. ಹಾಗಾದ್ರೆ ಈ ಎಲ್ಲವನ್ನೂ ಮಾಡಲು ಬೇಕಾದ ಶಕ್ತಿ ಎಲ್ಲಿಂದ ಬರುತ್ತದೆ? ಇದೇ 4ನೇ ಸಲಹೆಯಾಗಿರಬಹುದಾ? ಖಂಡಿತ. 4ನೆಯ ಮತ್ತು ಕೊನೆಯ ಸಲಹೆ ಜ್ಞಾನವನ್ನು ಅರಸುವುದು. ಅಂದ್ರೆ ಈ ಎಲ್ಲಾ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು, ಕಷ್ಟದ ಸಂದರ್ಭಗಳಲ್ಲಿ ಧೈರ್ಯದಿಂದ ಮುನ್ನಡೆಯಲು ಬೇಕಾದ ಜ್ಞಾನ ಮತ್ತು ಶಕ್ತಿಯನ್ನು ಪಡೆಯಲು ನಿರಂತರವಾಗಿ ಪ್ರಯತ್ನಿಸುವುದು. ಇದು ಪ್ರಾರ್ಥನೆ, ಧ್ಯಾನ, ಒಳ್ಳೆಯ ಪುಸ್ತಕಗಳನ್ನು ಓದುವುದು ಅಥವಾ ಬೋಧನೆಗಳನ್ನು ಕೇಳುವುದರ ಮೂಲಕ ಆಗಬಹುದು. ಇದರ ಉದ್ದೇಶ ನಮ್ಮ ಸ್ವಂತ ಶಕ್ತಿಯ ಮೇಲೆ ಮಾತ್ರ ಅವಲಂಬಿತರಾಗದೆ ಒಂದು ದೊಡ್ಡ ಶಕ್ತಿಯ ಮಾರ್ಗದರ್ಶನವನ್ನು ಪಡೆಯುವುದು. ಹೀಗೆ ಮಾಡಿದಾಗ ಬಿಕ್ಕಟ್ಟುಗಳು ಬಂದಾಗ ನಾವು ಕುಸಿದು ಹೋಗುವುದಿಲ್ಲ. ಬದಲಿಗೆ ಅದನ್ನು ಎದುರಿಸುವ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳುತ್ತೇವೆ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನು ಒಮ್ಮೆ ಒಟ್ಟಾರೆಯಾಗಿ ನೋಡೋಣ. ನಾನು ಇದರಲ್ಲಿ ಕಲಿತ ಮುಖ್ಯವಾದ ವಿಷಯ ಅಂದ್ರೆ, ಪವಿತ್ರ ಕುಟುಂಬ ಅನ್ನೋದು ಒಂದು ತಲುಪಲಾಗದ ಆದರ್ಶವಲ್ಲ. ಬದಲಿಗೆ ಅದೊಂದು ವಾಸ್ತವಿಕ ಸ್ಫೂರ್ತಿ. ಅವರ ಜೀವನ ಪರಿಪೂರ್ಣವಾಗಿರಲಿಲ್ಲ, ಆದರೆ ಅವರ ನಂಬಿಕೆ ದೃಢವಾಗಿತ್ತು. ಕಷ್ಟಗಳ ನಡುವೆಯೂ ಅವರು ಪ್ರೀತಿ ಮತ್ತು ನಂಬಿಕೆಯನ್ನು ಕಾಪಾಡಿಕೊಂಡರು. ನಮ್ಮ ಮನೆಗಳನ್ನು ನ್ಯಾಯಾಲಯಗಳನ್ನಾಗಿ ಮಾಡದೆ ಪ್ರೀತಿ ಮತ್ತು ಕ್ಷಮೆಯನ್ನು ಕಲಿಯುವ ಕೌಟುಂಬಿಕ ಚರ್ಚ್ಗಳನ್ನಾಗಿ ಮಾಡಬೇಕು ಅನ್ನೋ ವಿಚಾರ ಬಹಳ ಹಿಡಿಸಿತು. ಕೊನೆಯದಾಗಿ, ತ್ಯಾಗಮಯ, ಸೇವಾ ಮನೋಭಾವದ ಪ್ರೀತಿಯೇ ದಾಂಪತ್ಯದ ಅಡಿಪಾಯವಾಗಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡೆವು. ಹೌದು. ಇಲ್ಲಿನ ನಿಜವಾದ ಪಾಠವೆಂದರೆ ದೋಷರಹಿತ, ಕಾಲ್ಪನಿಕ ಸಿನಿಮಾಗಳಲ್ಲಿ ತೋರಿಸುವಂತಹ ಕುಟುಂಬವನ್ನು ಕಟ್ಟಲು ಪ್ರಯತ್ನಿಸುವುದಲ್ಲ. ಅಂತಹ ಕುಟುಂಬ ಬಹುಶಃ ಅಸ್ತಿತ್ವದಲ್ಲೇ ಇಲ್ಲ. ಹೌದು, ನಿಜ. ಬದಲಾಗಿ ನಮ್ಮದೇ ಆದ ಕುಂದುಕೊರತೆಗಳಿಂದ ಕೂಡಿದ ಅಪೂರ್ಣ ಮನೆಗಳನ್ನೇ ಕೃಪೆ, ಪ್ರಾರ್ಥನೆ ಮತ್ತು ಪರಸ್ಪರ ಬೆಳವಣಿಗೆಯ ಪವಿತ್ರ ಸ್ಥಳಗಳಾಗಿ ಪರಿವರ್ತಿಸುವುದು. ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲೂ, ಪ್ರತಿಯೊಂದು ಸವಾಲಿನಲ್ಲೂ ನಂಬಿಕೆಯನ್ನು ಒಂದು ದಿಕ್ಸೂಚಿಯಾಗಿ ಬಳಸುವುದು. ಅದೇ ಪವಿತ್ರ ಕುಟುಂಬ ನಮಗೆ ನೀಡುವ ಶ್ರೇಷ್ಠ ಮತ್ತು ಪ್ರಾಯೋಗಿಕ ಸಂದೇಶ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯ ಕಿಡಿಯನ್ನು ನೀಡಲು ಇಷ್ಟಪಡ್ತೇನೆ. ನಾವು ಇವತ್ತು ಹೊರಗಿನ ಜಗತ್ತಿನಲ್ಲಿ ಯಶಸ್ಸನ್ನು ಹೇಗೆ ಅಳೆಯುತ್ತೇವೆ? ನಮ್ಮ ಸಂಬಳ, ನಮ್ಮ ಕಾರು, ನಮ್ಮ ಮನೆಯ ಗಾತ್ರ, ಮಕ್ಕಳ ರ್ಯಾಂಕ್, ಇಂತಹ ಹೊರಗಿನ ಅಳತೆಗೋಲುಗರಿಂದ ಅಲ್ವಾ? ಹೌದು, ಅದೇ ಮುಖ್ಯವಾಗಿದೆ ಈಗ. ಆದರೆ ಈ ಮೂಲಗಳು ಹೇಳುತ್ತಿರುವುದು ಸಂಪೂರ್ಣ ಬೇರೆಯಾದ ಒಂದು ಆಂತರಿಕ ಅಳತೆಗೋಲಿನ ಬಗ್ಗೆ. ಒಂದು ಕ್ಷಣ ಯೋಚಿಸಿ. ಒಂದು ವೇಳೆ ಯಶಸ್ವಿ ಕುಟುಂಬದ ನಿಜವಾದ ಅಳತೆಗೋಲು ಅದು ಗಳಿಸುವ ಹಣ ಅಥವಾ ಕೀರ್ತಿಯಲ್ಲ, ಬದಲಾಗಿ ಆ ಕುಟುಂಬದ ಸದಸ್ಯರು ತಮ್ಮೆಲ್ಲ ನ್ಯೂನತೆಗಳ ನಡುವೆಯೂ ಪರಸ್ಪರ ಕ್ಷಮಿಸುವ, ಬೆಂಬಲಿಸುವ ಮತ್ತು ಕೃಪೆಯಲ್ಲಿ ಒಟ್ಟಾಗಿ ಬೆಳೆಯುವ ಸಾಮರ್ಥ್ಯವೇ ಆಗಿದ್ದರೆ, ಆಗ ಯಶಸ್ವಿ ಕುಟುಂಬ ಎಂಬ ಪದದ ಅರ್ಥವೇ ನಮ್ಮ ಪಾಲಿಗೆ ಹೇಗೆ ಬದಲಾಗಬಹುದು? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.